ಒಬ್ಬ ರಾಜನಿಗೆ ತನ್ನ ಒಬ್ಬಳೇ ರಾಜಕುಮಾರಿಯನ್ನು ವಿದ್ಯಾವಂತಳನ್ನಾಗಿ ಮಾಡಬೇಕೆಂಬ ಆಸೆ. ರಾಜಕುಮಾರಿಗೆ ವಿದ್ಯೆ ಹೇಳಿಕೊಡಲು ಗುರುವೊಬ್ಬರನ್ನು ನೇಮಿಸಲಾಯಿತು. ಪ್ರತಿನಿತ್ಯ ಗುರು ರಾಜನ ಅರಮನೆಗೆ ಬಂದು ರಾಜಕುಮಾರಿಗೆ ವಿದ್ಯೆ ಹೇಳಿಕೊಡುತ್ತಿದ್ದರು. ಕುಮಾರಿಯಾಗಿದ್ದ ರಾಜಕುಮಾರಿ ಬೆಳೆದು ಯುವತಿಯಾದಳು. ಸಹಜ ರೂಪದ ಜೊತೆ ವಿದ್ಯೆಯೂ ಸೇರಿ ಅತ್ಯಂತ ಆಕರ್ಷಕ ಹೆಣ್ಣಾದಳು. ಆ ರಾಜನಿಗೊಬ್ಬ ಮಂತ್ರಿಗೊಬ್ಬ ಮಗ. ಮಂತ್ರಿ ಕುಮಾರನಿಗೆ ರಾಜಕುಮಾರಿಯ ಮೇಲೆ ಆಸೆ. ವಯಸ್ಸಿಗೆ ಬಂದಿದ್ದ ಮಂತ್ರಿಯ ಮಗನ ದೃಷ್ಟಿ ಸಹಜವಾಗಿ ರಾಜಕುಮಾರಿಯತ್ತ ಹೊರಳಿತು. ತಂದೆಯಲ್ಲಿ ತನ್ನ ಆಸೆಯನ್ನು ಹೇಳಿಕೊಂಡ. ಮಂತ್ರಿಗೂ ಮಗನ ಆಲೋಚನೆ ಸರಿ ಎನಿಸಿತು. ರಾಜಕುಮಾರಿ ಸೊಸೆಯಾಗಿ ಬಿಟ್ಟರೆ ಇಡೀ ರಾಜ್ಯವೇ ತನ್ನ ಮಗನದಾಗುತ್ತದೆ. ರಾಜನ ಕಾಲವಾದ ನಂತರ ತನ್ನ ಮಗನೇ ಈ ರಾಜ್ಯದ ರಾಜನಾಗುತ್ತಾನೆ ಎಂದು ಮಂತ್ರಿ ಲೆಕ್ಕ ಹಾಕಿದ. ರಾಜನೊಂದಿಗೆ ಪ್ರಸ್ತಾಪ ಮಾಡಲು ಸಮಯಕ್ಕಾಗಿ ಕಾಯುತ್ತಿದ್ದ. ಮಂತ್ರಿಯ ಮಗನ ಕಾಕದೃಷ್ಟಿ ತನ್ನ ಮೇಲಿದೆ ಎಂದು ರಾಜಕುಮಾರಿಗೆ ಅರ್ಥವಾಯಿತು. ಅವನ ಕೆಟ್ಟ ಯೋಚನೆ ಈಕೆಗೆ ಇಷ್ಟವಾಗಲಿಲ್ಲ. ಆದರೆ ಮಂತ್ರಿಯ ಮಗ ಮಾತ್ರ ಅವಕಾಶ ಸಿಕ್ಕಾಗಲೆಲ್ಲ ರಾಜಕುಮಾರಿಯನ್ನು ಆಕರ್ಷಿಸಲು ಪ್ರಯತ್ನಿಸುತ್ತಿದ್ದ. ಅರಮನೆಗೆ ರಾಜಕುಮಾರಿಗೆ ಪಾಠ ಹೇಳಿಕೊಡಲು ಗುರುಗಳು ಬರುವ ವಿಚಾರ ಅವನಿಗೆ ತಿಳಿದಿತ್ತು. ಗುರುವಿನಲ್ಲಿ ಕಲಿಯುತ್ತಿದ್ದ ರಾಜಕುಮಾರಿಗೆ 18 ವರ್ಷ ತುಂಬಿತು. ವಿದ್ಯೆಯೆಲ್ಲ ಪೂರ್ಣವಾಯಿತು. ಇನ್ನು ನೀನು ಮದುವೆಯಾಗಿ ಸದ್ಗೃಹಿಣಿಯಾಗಬಹುದು ಎಂದು ಗುರುಗಳು ರಾಜಕುಮಾರಿಗೆ ಹೇಳಿದರು. ಗುರುಗಳೇ, ನಾನು ನಿಮಗೆ ಗುರುದಕ್ಷಿಣೆ ಕೊಡಬೇಕು ಎಂದಳು ರಾಜಕುಮಾರಿ. ಗುರುದಕ್ಷಿಣೆಯ ಅವಶ್ಯಕತೆ ಇಲ್ಲ. ಎಲ್ಲ ವಿದ್ಯೆಗಳನ್ನು ಶ್ರದ್ಧೆಯಿಂದ ಕಲಿತಿರುವೆ. ಮುಂದೆ ನೀನು ಸತ್ಯ ಧರ್ಮದ ಮಾರ್ಗದಲ್ಲಿ ನಡೆದರೆ ಅದೇ ನನಗೆ ಸಲ್ಲುವ ಗುರುದಕ್ಷಿಣೆ ಎಂದರು ಗುರುಗಳು. ಇಲ್ಲ ಗುರುಗಳೇ, ತಾವು ಗುರುದಕ್ಷಿಣೆಯನ್ನು ಪಡೆಯಲೇಬೇಕು ಎಂದು ರಾಜಕುಮಾರಿ ಹಠ ಹಿಡಿದಳು. ಬರುವ ಹುಣ್ಣಿಮೆಯಂದು ನಿಮ್ಮ ಮನೆಗೆ ಬಂದು ಗುರುದಕ್ಷಿಣೆಯನ್ನು ಕೊಡುತ್ತೇನೆ ಎಂದು ಒತ್ತಾಯ ಮಾಡುತ್ತಾ ರಾಜಕುಮಾರಿ ಹೇಳಿದಳು. ಈ ಎಲ್ಲ ಸಂಭಾಷಣೆಗಳನ್ನು ಮಂತ್ರಿಯ ಮಗ ಕದ್ದು ಆಲಿಸುತ್ತಿದ್ದ. ಮನೆಗೆ ಹೋಗಿ ತನ್ನ ತಂದೆಯೊಡನೆ ಒಂದು ಯೋಜನೆ ರೂಪಿಸಿದ. ಮಂತ್ರಿ ಕೂಡ ಅದಕ್ಕೆ ಒಪ್ಪಿದ. ನಿರೀಕ್ಷಿಸಿದಂತೆ ರಾಜಕುಮಾರಿ ಹುಣ್ಣಿಮೆಯಂದು ಗುರುದಕ್ಷಿಣೆ ಕೊಡಲು ಗುರುವಿನ ಮನೆಗೆ ಬಂದಳು. ಮಂತ್ರಿಯ ಮಗ ಕೂಡ ಅವಕಾಶಕ್ಕಾಗಿ ಕಾಯುತ್ತಿದ್ದ. ರಾಜಕುಮಾರಿ ಗುರುವಿನ ಕಾಲುಗಳನ್ನು ಸ್ಪರ್ಶಿಸುತ್ತಾ ನಮಸ್ಕರಿಸಿದಳು. ತಕ್ಷಣ ಮಂತ್ರಿಯ ಮಗ ಅಲ್ಲಿ ಕಾಣಿಸಿಕೊಂಡು, ಗುರುಗಳೇ, ರಾಜಕುಮಾರಿಯ ಗುರುದಕ್ಷಿಣೆಯಾಗಿ ನನ್ನನ್ನು ಸ್ವೀಕರಿಸಲು ಹೇಳಿ. ನಾನು ಆಕೆಯನ್ನು ವರಿಸಲು ಇಚ್ಛಿಸುತ್ತೇನೆ. ಈ ಮದುವೆ ಆಗಲೇಬೇಕು ಎಂದ. ಮಂತ್ರಿ ಮಗನ ವರ್ತನೆಯಿಂದ ಗುರು ಮತ್ತು ರಾಜಕುಮಾರಿ ತಬ್ಬಿಬ್ಬಾದರು. ಆತನ ಯೋಜನೆಯನ್ನು ಧಿಕ್ಕರಿಸಿದರು. ಮೊದಲೇ ಎಲ್ಲವನ್ನು ಸಿದ್ಧ ಮಾಡಿಕೊಂಡಿದ್ದ ಮಂತ್ರಿಯ ಮಗ ಇಬ್ಬರನ್ನು ಬಂಧಿಸಿದ. ಹಗ್ಗದಿಂದ ಕೈಕಾಲು ಕಟ್ಟಿದ. ರಾಜಕುಮಾರಿಯನ್ನು ಒಂದು ಮರದ ಪೆಟ್ಟಿಗೆಯಲ್ಲಿರಿಸಿದ. ಗುರುವನು ಮನೆಯ ಹಿಂದಿನ ಕತ್ತಲೆ ಕೋಣೆಯಲ್ಲಿ ಬಂಧಿಸಿದ. ಬಂದಿದ್ದ ಸಹಾಯಕರಿಗೆ ಒಂದಿಷ್ಟು ಹಣ ಕೊಟ್ಟು ಕಿವಿಯಲ್ಲೇನೋ ಹೇಳಿ ಕಳಿಸಿದ. ಮಾಂತ್ರಿಕನಂತೆ ವೇಷ ಮರೆಸಿಕೊಂಡ ಮಂತ್ರಿಯ ಮಗ ರಾಜಕುಮಾರಿ ಇದ್ದ ಪೆಟ್ಟಿಗೆಯನ್ನು ಹೊತ್ತು ಕಾಡಿನತ್ತ ನಡೆದ. ಆಗಲೇ ಸಂಜೆಯಾಗಿ ಸೂರ್ಯ ಪಶ್ಚಿಮದಲ್ಲಿ ಮುಳುಗುತ್ತಿದ್ದ. ತನ್ನ ತಂತ್ರ ಫಲಿಸಿತೆಂದು ಮಂತ್ರಿಯ ಮಗನಿಗೆ ಕೆಟ್ಟ ಸಂತೋಷವಾಯಿತು. ತಲೆಯ ಮೇಲೆ ಪೆಟ್ಟಿಗೆಯನ್ನು ಹೊತ್ತು ಬಹಳ ದೂರ ನಡೆದ. ಕಾಡನ್ನು ದಾಟಿ ಒಂದು ಹಳ್ಳಿಗೆ ಬಂದ. ತುಂಬ ಆಯಾಸವಾಗಿತ್ತು. ದೂರದಲ್ಲೊಂದು ಒಂಟಿ ಮನೆಯ ದೀಪ ಕಾಣಿಸಿತು. ಅಲ್ಲಿಗೆ ಹೋಗಿ ಬಾಗಿಲನ್ನು ತಟ್ಟಿದ. ಯುವಕನೊಬ್ಬ ಬಾಗಿಲು ತೆರೆದ. ತಾನೊಬ್ಬ ಮಾಂತ್ರಿಕನೆಂದು, ಪೆಟ್ಟಿಗೆಯಲ್ಲಿ ಭೂತವಿರುವುದೆಂದು ಸುಳ್ಳು ಕತೆ ಕಟ್ಟಿ ಹೇಳಿದ. ಈ ಭೂತವನ್ನು ಕಾಶಿಯಲ್ಲಿ ಬಿಡಬೇಕಿದೆ. ಯಾವ ಕಾರಣಕ್ಕಾಗಿಯೂ ಪೆಟ್ಟಿಗೆಯನ್ನು ತೆರೆಯಬಾರದು. ಬಾಗಿಲು ತೆರೆದವರನ್ನು ಭೂತ ರಕ್ತಕಾರಿ ತಿಂದು ಹಾಕುತ್ತದೆ ಎಂದು ಎಚ್ಚರಿಸಿದ. ಮನೆಯ ಹಿಂದಿನ ಕೋಣೆಯಲ್ಲಿ ಮಂತ್ರಿ ಕುಮಾರ ತಂದಿದ್ದ ಪೆಟ್ಟಿಗೆಯನ್ನು ಇರಿಸಲಾಯಿತು. ಕೋಣೆಗೊಂದು ಬೀಗವನ್ನು ಹಾಕಲಾಯಿತು. ಮಂತ್ರಿ ಮಗ ಯುವಕನ ಮನೆಯಲ್ಲಿ ಅಂದು ರಾತ್ರಿ ತಂಗಿದ್ದ. ಬೆಳಗಾಗುತ್ತಲೇ ಪೆಟ್ಟಿಗೆಯನ್ನು ಒಯ್ಯುತ್ತೇನೆ, ಕಾಡಿನ ಮಧ್ಯದಲ್ಲಿ ರಾಜಕುಮಾರಿಯನ್ನು ಮದುವೆಯಾಗುತ್ತೇನೆ ಎಂದು ಯೋಚಿಸಿದ. ಮದುವೆಯಾಗಲು ಸಿದ್ಧನಾಗಿ ಬಂದಿದ್ದ. ಮಾಂಗಲ್ಯವನ್ನು ಸೊಂಟದಲ್ಲಿ ಸಿಕ್ಕಿಸಿಕೊಂಡಿದ್ದ. ಅರಿಶಿಣ ಕುಂಕುಮ, ಹೂ, ಹಣ್ಣು ಎಲ್ಲವನ್ನೂ ಒಂದು ಚೀಲದಲ್ಲಿ ತಂದಿದ್ದ. ಪೆಟ್ಟಿಗೆಯಲ್ಲಿ ಭೂತವಿರುವುದಾಗಿ ಯುವಕನನ್ನು ನಂಬಿಸಿದ್ದಕ್ಕೆ ಆತನಿಗೆ ಕೆಟ್ಟ ಖುಷಿಯಾಗಿತ್ತು. ಯುವಕ ಮತ್ತು ಮಾರುವೇಷದಲ್ಲಿದ್ದ ಮಂತ್ರಿಯ ಮಗ ಮನೆಯ ಮುಂದಿನ ಕೋಣೆಯಲ್ಲಿ ಮಲಗಿದರು. ಮಧ್ಯರಾತ್ರಿಯಲ್ಲಿ ಯುವಕನಿಗೆ ಎಚ್ಚರವಾಯಿತು. ಯಾರೋ ನರಳುತ್ತಿರುವ ದನಿ ಕೇಳಿಸಿತು. ಆ ದನಿ ಹಿಂದಿನ ಕೋಣೆಯಿಂದಲೇ ಬರುತ್ತಿತ್ತು. ಭೂತದ ಕಾಟವಿರಬಹುದೆಂದು ಸುಮ್ಮನಾದ. ಆದರೆ ದನಿ ಇನ್ನೂ ತೀಕ್ಷ್ಣವಾಗುತ್ತಿತ್ತು. ಧೈರ್ಯ ತಳೆದ ಯುವಕ ಹಿಂದಿನ ಬಾಗಿಲ ಬೀಗವನ್ನು ತೆಗೆದ. ಭೂತದ ಪೆಟ್ಟಿಗೆಯಿಂದಲೇ ನರಳುವ ದನಿ ಸ್ಪಷ್ಟವಾಗಿ ಕೇಳಿಸಿತು. ಪಾಪ, ಭೂತಕ್ಕೇನಾಯಿತೋ ಏನೋ, ಸಹಾಯವನ್ನು ಕೇಳುತ್ತಿರಬಹುದು ಎಂದು ಯೋಚಿಸಿದ.
ಪೆಟ್ಟಿಗೆಯ ಬಾಗಿಲನ್ನು ನಿಧಾನವಾಗಿ ತೆರೆದ. ಭೂತ ಹೊರಬಂದು ತನ್ನನ್ನು ಹಿಡಿದರೆ ಎಂದು ಮನೆಯಲ್ಲಿದ್ದ ಒಂದು ಖಡ್ಗವನ್ನು ಕೈಯಲ್ಲಿ ಹಿಡಿದ. ಭೂತವಾಗಲಿ ದೆವ್ವವಾಗಲಿ ಪೆಟ್ಟಿಗೆಯಿಂದ ಹೊರಬರಲಿಲ್ಲ. ಧೈರ್ಯ ತೆಗೆದುಕೊಂಡು ಪೆಟ್ಟಿಗೆಯಲ್ಲಿ ಬಗ್ಗಿ ನೋಡಿದ. ನರಳಾಟದ ದನಿ ಹೆಣ್ಣಿನದು ಎಂದೆನಿಸಿತು. ಸಣ್ಣ ಹಣತೆಯನ್ನು ತಂದು ಪರೀಕ್ಷಿಸಿದ. ಸುಂದರ ಹೆಣ್ಣು ಹಗ್ಗದಿಂದ ಬಂಧಿಸಲ್ಪಟ್ಟು ಒದ್ದಾಡುತ್ತಿದ್ದಾಳೆ. ಅನುಕಂಪಗೊಂಡು ಹಗ್ಗ ಬೆಚ್ಚಿದ. ರಾಜಕುಮಾರಿ ಎಲ್ಲ ಕಥೆಯನ್ನು ಹೇಳಿದಳು. ತನ್ನನ್ನು ರಕ್ಷಿಸುವಂತೆ ಕೇಳಿಕೊಂಡಳು. ಯುವಕನ ಮನೆಯ ಹಿಂದಕ್ಕೆ ಒಂದು ತೋಟವಿತ್ತು. ತೋಟದ ಮನೆಯಲ್ಲಿ ಯುವಕ ಒಂದು ಸಿಂಹವನ್ನು ಸಾಕಿದ್ದ. ರಾಜಕುಮಾರಿಯನ್ನು ತೋಟದ ಮನೆಯಲ್ಲಿ ಬಿಟ್ಟು ಸಾಕಿದ ಸಿಂಹವನ್ನು ತಂದು ಮಂತ್ರಿ ಮಗನ ಪೆಟ್ಟಿಗೆಯಲ್ಲಿ ಇಟ್ಟುಬಿಟ್ಟ. ಮೊದಲಿನಂತೆ ಪೆಟ್ಟಿಗೆಯ ಬಾಗಿಲನ್ನು ಹಾಕಿ ಕೋಣೆಯ ಬಾಗಿಲನ್ನು ಹಾಕಿ ತನ್ನ ಸ್ಥಳಕ್ಕೆ ಹೋಗಿ ಮಲಗಿಕೊಂಡ. ಬೆಳಿಗ್ಗೆ ಏಳುತ್ತಲೇ ಮಾಂತ್ರಿಕ ವೇಷಧಾರಿ ಮಂತ್ರಿಯ ಮಗ ಯುವಕನನ್ನು ಕೇಳಿದ, ಏ ಹುಡುಗ, ರಾತ್ರಿ ಭೂತದ ಪೆಟ್ಟಿಗೆಯನ್ನು ತೆರೆಯುವ ಸಾಹಸ ಮಾಡಲಿಲ್ಲ ತಾನೇ? ಅದೊಂದು ಕೆಟ್ಟ ಭೂತ ಎಂದ. ಅಯ್ಯೋ, ನಾನೇಕೆ ಪೆಟ್ಟಿಗೆಯನ್ನು ತೆರೆಯಲಿ? ಅದರಲ್ಲಿ ಭೂತ ಇದೆ ಎಂದು ನೀವೇ ಹೇಳಿದ್ದೀರಿ. ಭೂತವೆಂದರೆ ನನಗೆ ತುಂಬಾ ಭಯ ಎಂದ ಯುವಕ. ಮಂತ್ರಿಯ ಮಗ ಹೆಚ್ಚು ಸಮಯ ವ್ಯಯ ಮಾಡಲಿಲ್ಲ. ಮರದ ಪೆಟ್ಟಿಗೆಯನ್ನು ಹೊತ್ತು ಕಾಡಿನ ಹಾದಿಯಲ್ಲಿ ನಡೆದ. ನೆನ್ನೆಗಿಂತ ಪೆಟ್ಟಿಗೆ ಇಂದು ಭಾರವಾಗಿದೆಯಲ್ಲ, ಏನೋ ಕಾರಣವಿರಬಹುದು ಎಂದು ಯೋಚಿಸಿದ. ದುಃಖಿತಳಾದ ರಾಜಕುಮಾರಿಯ ಕಣ್ಣೀರಿನಿಂದ ಪೆಟ್ಟಿಗೆ ಭಾರವಾಗಿರಬಹುದು. ತಾಳಿ ಕಟ್ಟಿಬಿಟ್ಟರೆ ಎಲ್ಲ ಸರಿಯಾಗುತ್ತದೆ ಎಂದು ತನಗೆ ತಾನೇ ಹೇಳಿಕೊಂಡ. ಮಧ್ಯಾಹ್ನ ಸುಮಾರು 12 ಗಂಟೆ. ಭಾರವಾದ ಪೆಟ್ಟಿಗೆಯನ್ನು ತಲೆಯಿಂದ ಕೆಳಗಿಳಿಸಿದ ಮಂತ್ರಿ ಕುಮಾರ ಕಾಡಿಗೆ ಸೌದೆ ಆರಿಸಲು ಬಂದಿದ್ದ ಕಾಡು ಜನರನ್ನು ಹತ್ತಿರಕ್ಕೆ ಕರೆದ. ನಾನೀಗ ಪೆಟ್ಟಿಗೆಯನ್ನು ತೆರೆಯುತ್ತೇನೆ. ಅಲ್ಲೊಬ್ಬಳು ಸುಂದರವಾದ ರಾಜಕುಮಾರಿ ಇದ್ದಾಳೆ. ನಾನು ತಾಳಿ ಕಟ್ಟುತ್ತೇನೆ. ಆಕೆ ನನ್ನ ಮಡದಿಯಾಗುತ್ತಾಳೆ. ನೀವು ಅರಿಶಿಣ ಕುಂಕುಮ ನಮ್ಮ ಮೇಲೆ ಸಿಂಪಡಿಸಿ, ಗಂಟೆ ಬಾರಿಸಿ, ಹೂಗಳನ್ನು ನಮ್ಮ ಮೇಲೆ ಹಾಕಿರಿ. ನಾಳೆ ಯಾರಾದರೂ ಕರೆದು ಕೇಳಿದರೆ ರಾಜಕುಮಾರಿ ನನ್ನ ಮಡದಿ ಎಂದು ಹೇಳಬೇಕು, ತಿಳಿಯಿತೆ ಎಂದ. ಮಂತ್ರಿಯ ಮಗನ ಅಪೇಕ್ಷೆಯಂತೆ ಕಾಡು ಜನರು ಗಂಟೆ ಬಾರಿಸಿದರು, ಹೂಗಳು ಹಾಕಿದರು, ಅರಿಶಿಣ ಕುಂಕುಮ ಸಿಂಪಡಿಸಿದರು. ಮಂತ್ರಿ ಮಗ ಸೊಂಟಕ್ಕೆ ಸಿಕ್ಕಿಸಿಕೊಂಡಿದ್ದ ಮಾಂಗಲ್ಯ ಸೂತ್ರವನ್ನು ಕೈಯಲ್ಲಿ ಹಿಡಿದ. ಪ್ರಸನ್ನ ಚಿತ್ತನಾಗಿ ಮುಂದಿನ ಸುಂದರ ಭವಿಷ್ಯದ ಕನಸು ಕಾಣುತ್ತಾ ಪೆಟ್ಟಿಗೆಯ ಬಾಗಿಲು ತೆರೆದ. ಪೆಟ್ಟಿಗೆಯಿಂದ ಹೊರಬಂದ ಸಿಂಹವನ್ನು ಕಂಡು ಕಾಡು ಜನರು ಓಟಕ್ಕಿತ್ತರು. ಏನಾಯಿತು ಎಂದು ಅರಿಯುವ ಮೊದಲೇ ಮಂತ್ರಿ ಮಗನ ಪ್ರಾಣ ಪಕ್ಷಿ ಹಾರಿಹೋಯಿತು. ಇತ್ತ ರಾಜಧಾನಿಯಲ್ಲಿ ಮಂತ್ರಿಯ ಯೋಜನೆ ಫಲಿಸಿತ್ತು. ಗುರುದಕ್ಷಿಣೆಯನ್ನು ಕೊಡಲು ಹೋದ ರಾಜಕುಮಾರಿಯನ್ನು ಗುರುವೇ ಅಪಹರಿಸಿ ಒಯ್ದಿದ್ದಾನೆ. ಬಲಾತ್ಕಾರದಿಂದ ಆಕೆಯನ್ನು ಮದುವೆಯಾಗುತ್ತಿದ್ದಾನೆ ಎಂಬ ವಿಷಯ ಹಬ್ಬಿಸಿದ್ದ. ರಾಜಕುಮಾರಿ ಕಣ್ಮರೆಯಾದುದರಿಂದ ರಾಜ ದುಃಖಿತನಾದ. ರಾಜಕುಮಾರಿಯನ್ನು ರಕ್ಷಿಸಿಕೊಂಡು ಬರುವವರಿಗೆ ಅರ್ಧ ರಾಜ್ಯವನ್ನು ಕೊಡುತ್ತೇನೆಂದು ಘೋಷಿಸಿದ. ರಾಜಕುಮಾರಿಯ ಗುರುವನ್ನು ಹಿಡಿದು ತರುವವರಿಗೂ ಬಹುಮಾನ ಘೋಷಿಸಿದ. ಎಲ್ಲವೂ ತನ್ನ ಯೋಜನೆಯಂತೆ ನಡೆಯುತ್ತಿದೆ ಎಂದು ಮಂತ್ರಿಗೆ ಕೆಟ್ಟ ಖುಷಿಯಾಯಿತು. ರಾಜಕುಮಾರಿಯನ್ನು ತರುವ ತನ್ನ ಮಗನಿಗೆ ಅರ್ಧ ರಾಜ್ಯ ಖಂಡಿತ, ಗುರುವನ್ನು ಹಿಡಿದು ತರುವುದರಿಂದ ತನಗೂ ಬಹುಮಾನ ಸಿಗುತ್ತದೆ ಎಂಬ ಖುಷಿಯಲ್ಲಿ ಮಂತ್ರಿ ಇದ್ದ. ಇತ್ತ ಆ ಯುವಕ ರಾಜಕುಮಾರಿಯಿಂದ ವಿವರಗಳನ್ನು ತಿಳಿದ. ಆಕೆಯ ಸಂಕಟಕ್ಕೆ ಮರುಗಿದ. ರಾಜಕುಮಾರಿಯ ಸಲಹೆಯಂತೆ ಯುವಕ ಅವಳ ಜೊತೆ ರಾಜಧಾನಿಯತ್ತ ನಡೆದ. ಮಂತ್ರಿ ಮಗನ ಭಯ ಇದ್ದೇ ಇತ್ತು. ಯುವಕ ಮತ್ತು ರಾಜಕುಮಾರಿ ಮಾರುವೇಷದಲ್ಲಿ ರಾಜನ ಅರಮನೆಯಲ್ಲಿ ಕಾಣಿಸಿಕೊಂಡರು. ರಾಜನಿಗೆ ತನ್ನ ಮಗಳನ್ನು ಕಂಡು ಆನಂದವಾಯಿತು. ಮಾತಿನಂತೆ ಅರ್ಧ ರಾಜ್ಯವನ್ನು ಯುವಕನಿಗೆ ಕೊಟ್ಟ. ಜೊತೆಗೆ ರಾಜಕುಮಾರಿಯನ್ನು ಧಾರೆ ಎರೆದು ಮದುವೆ ಮಾಡಿಕೊಟ್ಟ. ಮಂತ್ರಿಯ ಕೆಟ್ಟ ಯೋಜನೆ ರಾಜನಿಗೆ ಅರ್ಥವಾಯಿತು. ಅವನಿಂದ ವಿವರಗಳನ್ನು ತಿಳಿದು ಗುರುವನ್ನು ರಕ್ಷಿಸಿ ಅರಮನೆಗೆ ಕರೆತಂದ. ಮಂತ್ರಿಯನ್ನು ಆತನ ಸ್ಥಾನದಿಂದ ಉಚ್ಚಾಟಿಸಿದ. ರಾಜಕುಮಾರಿಯ ಗುರುವನ್ನೇ ರಾಜ್ಯದ ಮಂತ್ರಿಯನ್ನಾಗಿ ನೇಮಿಸಿದ. ಮಂತ್ರಿ ತನ್ನ ಮಗನೊಂದಿಗೆ ಪದವಿಯನ್ನು ಕಳೆದುಕೊಂಡು ಹುಚ್ಚನಾದ. ಯುವಕ ರಾಜಕುಮಾರಿಯೊಂದಿಗೆ ಖುಷಿಯಾಗಿದ್ದ. ರಾಜ ಕೂಡ 16 ವರ್ಷ ರಾಜ್ಯಭಾರ ಮಾಡಿದ.